ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಬದುಕಿನಲ್ಲಿ ಯಾವುದು ಶಾಶ್ವತವಲ್ಲ, ಆದರೆ ಬದಲಾವಣೆಯೊಂದೇ ಶಾಶ್ವತ. ಇದು ಕೇವಲ ಮಾತಲ್ಲ, ಅಕ್ಷರಶಃ ಸತ್ಯ. ವಿಜ್ಞಾನ, ತಂತ್ರಜ್ಞಾನ, ವಸ್ತು, ವಿಷಯ, ವಿಚಾರ ಹೀಗೆ ಪ್ರತಿಯೊಂದು ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗುತ್ತಲೇ ಇರುತ್ತದೆ. ಇಂದು ಹೊಸ್ತು ಅನಿಸಿದ್ದು ಬೆಳಗಾಗೋದ್ರೊಳಗೆ ಬದಲಾಗಿರುತ್ತದೆ. ಕಳೆದ ತಿಂಗಳು ತೆಗೆದುಕೊಂಡ ಮೊಬೈಲ್ ಇಂದು ಹಳತಾಗಿರುತ್ತೆ. ಅದಕ್ಕಿಂತ ಸುಧಾರಿತ ಮತ್ತೊಂದು ಫೋನ್ ಮಾರುಕಟ್ಟೆಗೆ ಬಂದಿರುತ್ತೆ. ಹಾಗೆಯೇ ವಿಮಾನಯಾನ ಕ್ಷೇತ್ರ ಹೊಸದೊಂದು ಬದಲಾವಣೆಗೆ ಸಾಕ್ಷಿಯಾಗಲಿದೆ. ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ವಿಮಾನಗಳ ತಾಂತ್ರಿಕತೆಯನ್ನೇ ಬದಲಾಯಿಸುವತ್ತ ಚಿತ್ತ ನೆಟ್ಟಿದೆ. ಈಗಾಗಲೇ ಸೂಪರ್ಸಾನಿಕ್ನಂತಹ ಏರ್ ಜೆಟ್ಗಳನ್ನು ನಿರ್ಮಾಣ ಮಾಡಿದ್ರು. ತಾಂತ್ರಿಕತೆಯಲ್ಲಿ ಹಲವು ಲೋಪದೋಷಗಳಿದ್ದವು. ಹೀಗಾಗಿ ಈ ಅತ್ಯಾಧುನಿಕ ಮತ್ತು ವೇಗದ ವಿಮಾನಗಳು ಯಶಸ್ವಿ ಆಗಲಿಲ್ಲ. ಆದರೆ ಇದೀಗ ಸೂಪರ್ಸಾನಿಕ್ ತಾಂತ್ರಿಕತೆಗೆ ಹೊಸ ಸ್ಪರ್ಶ ನೀಡಲು ಪ್ರಯತ್ನಗಳು ನಡೆದಿದೆ. ಹಾಗಾದರೆ ಈ ಸೂಪರ್ಸಾನಿಕ್ ಪ್ರಯಾಣಿಕ ಜೆಟ್ಗಳು ಅಂದ್ರೆ ಏನು? ಇವುಗಳನ್ನ ಕೈಬಿಟ್ಟಿದ್ದೇಕೆ? ಈಗ ಹೊಸದಾಗಿ ತಾಂತ್ರಿಕತೆಯಲ್ಲಿ ಆಗುತ್ತಿರುವ ಬದಲಾವಣೆಗಳೇನು? ಇವೆಲ್ಲವನ್ನ ಇಂದಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದು ಜುಲೈ 25, 2000 ಇಸವಿ. ಆ ದಿನ ಪ್ಯಾರಿಸ್ನ ಚಾರ್ಲ್ಸ್ ಡಿ ಗೌಲ್ ವಿಮಾನ ನಿಲ್ದಾಣದಲ್ಲಿ ಭೀಕರ ಅವಘಡವೊಂದು ಸಂಭವಿಸಿತ್ತು. ಪ್ಯಾರಿಸ್ನಿಂದ ನ್ಯೂಯಾರ್ಕ್ಗೆ ಹೊರಟಿದ್ದ ಸೂಪರ್ಸಾನಿಕ್ ಪ್ರಯಾಣಿಕರ ಜೆಟ್ ಕಾನ್ಕೋರ್ಡ್ ಒಂದು ಉಡಾವಣೆ ಸಮಯದಲ್ಲಿ ಅಪಘಾತಕ್ಕೀಡಾಯಿತು. ಏರ್ಪೋರ್ಟ್ನ ಒಂದು ಬದಿಯಲ್ಲಿದ್ದ ಹೋಟೆಲ್ ಮೇಲೆ ಈ ಜೆಟ್ ಪತನವಾಯಿತು. ಈ ಘಟನೆಯಲ್ಲಿ ವಿಮಾನದೊಳಗೆ ಇದ್ದ 109 ಜನರು ಹಾಗೂ ಹೋಟೆಲ್ನಲ್ಲಿದ್ದ ಗ್ರಾಹಕರು ಏಕಕಾಲಕ್ಕೆ ಸುಟ್ಟು ಭಸ್ಮವಾದರು. ಅಸಲಿಗೆ ಈ ವಿಮಾನ ಪತನವಾಗಲು ಮುಖ್ಯ ಕಾರಣ ಅದೊಂದು ಸೂಪರ್ಸಾನಿಕ್ ಪ್ರಯಾಣಿಕರ ಏರ್ ಜೆಟ್ ಆಗಿತ್ತು. ಅಂದು ಬಹುತೇಕರು ಈ ಅವಘಡಕ್ಕೆ ಇದೇ ಪ್ರಮುಖ ಕಾರಣ ಅಂತ ಬೊಟ್ಟು ಮಾಡಿದ್ದರು. ಜಾಗತಿಕ ನಾಯಕರಿಂದ ಹಿಡಿದು ಜನಸಾಮಾನ್ಯರವರೆಗೂ ಎಲ್ಲರ ಅಭಿಪ್ರಾಯದಲ್ಲಿ ಈ ಅಪಘಾತಕ್ಕೆ ಸೂಪರ್ಸಾನಿಕ್ ಜೆಟ್ಟೇ ಕಾರಣ ಅಂತ ಹೇಳುವ ಪ್ರಯತ್ನ ಮಾಡಿದ್ರು. ಈ ಘಟನೆಗೂ ಮುನ್ನ 22 ವರ್ಷಗಳ ಹಿಂದೆ ಅಂದರೆ 1978ರಲ್ಲಿ ಇಂಥದ್ದೇ ಅವಘಡವೊಂದು ಸಂಭವಿಸಿತ್ತು. ರಷ್ಯಾದ ಟುಪೋಲಿವ್ ಎಂಬಲ್ಲಿ ಈ ದುರ್ಘಟನೆ ನಡೆದಿತ್ತು. ಕಾಕತಾಳೀಯ ಅನ್ನುವ ಹಾಗೆ ಅದು ಕೂಡ ಸೂಪರ್ಸಾನಿಕ್ ಪ್ಯಾಸೆಂಜರ್ ಜೆಟ್ ಆಗಿತ್ತು. ಥೇಟ್ ಅದರಂತೆಯೇ ಇದು ಕೂಡ ಟೇಕ್ ಆಫ್ ಸಮಯದಲ್ಲೇ ಅವಘಡಕ್ಕೀಡಾಗಿತ್ತು. ಈ ಎರಡು ಘಟನೆಗಳ ಬಳಿಕ ಪ್ರಯಾಣಿಕರ ಸೂಪರ್ಸಾನಿಕ್ ಜೆಟ್ಗಳ ಬಗ್ಗೆ ಅನುಮಾನಗಳು ಎದ್ದವು. ಅವುಗಳ ವಿನ್ಯಾಸ ಗಾಳಿಯ ವೇಗವನ್ನು ತಡೆದುಕೊಳ್ಳುತ್ತಿಲ್ಲ ಎನ್ನುವ ಆರೋಪಗಳು ಕೇಳಿಬಂದವು. ಈ ಕಾರಣದಿಂದಾಗಿಯೇ ಈ ಜೆಟ್ಗಳು ಟೇಕ್ ಆಫ್ ಆಗುತ್ತಲೇ ಇಂಜಿನ್ ಸ್ಫೋಟಗೊಂಡು ಅಪಘಾತಗಳು ಸಂಭವಿಸುತ್ತಿವೆ ಅಂತ ಹೇಳಲಾಯಿತು. ಅಸಲಿಗೆ ಇದು ನಿಜವೂ ಆಗಿತ್ತು. ನಾಸಾದ ಪ್ರಕಾರ ಈ ವಿಮಾನಗಳ ಕುರಿತು ಎದ್ದಿರುವ ಪ್ರಶ್ನೆಗಳು, ವಿವರಣೆಗಳು ಬಹುತೇಕ ಪಿತೂರಿಯ ಭಾಗವಾಗಿಯೇ ನಿರೂಪಿಸಿ ಹಬ್ಬಿಸಲಾಗಿತ್ತು. ವಾಸ್ತವವಾಗಿ ಪ್ಯಾರಿಸ್ ಅವಘಡ ಈ ಅತ್ಯಾಧುನಿಕ ವೇಗದ ವಿಮಾನಗಳ 27 ವರ್ಷಗಳ ಇತಿಹಾಸದಲ್ಲಿ ನಡೆದ ಏಕೈಕ ದುರ್ಘಟನೆಯಾಗಿತ್ತು. ಇದಕ್ಕಿಂತಲೂ ಜಾಸ್ತಿ ಫ್ಲೈಟ್ ಅಪಘಾತಗಳು ಆರ್ಡಿನರಿ ವಿಮಾನಗಳಲ್ಲೇ ನಡೆಯುತ್ತವೆ. ಆದರೆ ಅವುಗಳ ಬಗ್ಗೆ ಯಾರೂ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಚಕಾರ ಎತ್ತಿರಲಿಲ್ಲ. ಆದರೆ ಸೂಪರ್ ಸಾನಿಕ್ ಜೆಟ್ಗಳ ವಿಚಾರದಲ್ಲಿ ತುಸು ಜಾಸ್ತಿ ಎನ್ನುವಂತೆ ನೆರೇಟಿವ್ ಹಬ್ಬಿಸಲಾಗಿತ್ತು. ನಾಸಾದ ಆಪಾದನೆ ಪ್ರಕಾರ ಯುರೋಪಿನ ಕೆಲ ಕಾದಂಬರಿಕಾರರು, ಲೇಖಕರು, ಸಿನಿಮಾ ನಟರು ಹಾಗೂ ಮಾಧ್ಯಮಗಳು 60ರ ದಶಕದಿಂದಲೂ ಈ ಸೂಪರ್ಸಾನಿಕ್ ಪ್ಯಾಸೆಂಜರ್ ಜೆಟ್ಗಳ ಬಗ್ಗೆ ಒಂದು ಅಸಹನೆ ಹೊಂದಿದ್ದರು. ಅವರ ಈ ಅಸಮಾಧಾನಕ್ಕೆ ಮುಖ್ಯ ಕಾರಣ ಈ ವಿಮಾನದ ಟೇಕ್ ಆಫ್ ಸಮಯದಲ್ಲಿ ಹೊರಡುವ ಅತಿಯಾದ ಶಬ್ದ. ಈ ಸೂಪರ್ಸಾನಿಕ್ ಜೆಟ್ಗಳ ಈ ಬೂಮ್ ಸೌಂಡ್ ಒಂದು ರೀತಿಯಲ್ಲಿ ಇವರೆಲ್ಲರ ಅಸಹನೆಗೆ ಕಾರಣವಾಗಿತ್ತು. ಈ ಒಂದು ಕಾರಣಕ್ಕಾಗಿಯೇ ಜನರು ಕಾಂಕಾರ್ಡ್ಗಳನ್ನ ವಿರೋಧಿಸುತ್ತಿದ್ದರು. ಅಸಲಿಗೆ ಇದೊಂದು ಹೊರತುಪಡಿಸಿದ್ರೆ ಇಡೀ ಜೆಟ್ನಲ್ಲಿ ಸರಿಪಡಿಸಬಹುದಾದ ತಾಂತ್ರಿಕ ದೋಷಗಳಷ್ಟೇ ಇದ್ದವು. ಸ್ನೇಹಿತರೆ, ನಾಸಾ ಈ ಸಮಸ್ಯೆ ಆಲೋಚನೆಗಳನ್ನ ಮುಂದಿಟ್ಕೊಂಡೇ ಲೋಪದೋಷಗಳನ್ನ ತಿದ್ದುವ ಕೆಲಸಕ್ಕೆ ಕೈ ಹಾಕಿತ್ತು. ಈ ಯೋಜನೆಯ ಭಾಗವಾಗಿ ಅಮೆರಿಕದ ಪ್ರಸಿದ್ಧ ಏರ್ಕ್ರಾಫ್ಟ್ ತಯಾರಿಕಾ ಸಂಸ್ಥೆ ಲಾಕ್ಹೀಡ್ ಮಾರ್ಟಿನ್ ಜೊತೆ ಕೈ ಜೋಡಿಸಿತ್ತು. ಆಗ ತಯಾರಾಗಿದ್ದೆ X-59 ಹೆಸರಿನ ಸೂಪರ್ಸಾನಿಕ್ ಜೆಟ್. ಇದು ಈ ಹಿಂದಿನ ಸೂಪರ್ಸಾನಿಕ್ಗಳ ಸುಧಾರಿತ ವ್ಯವಸ್ಥೆಯಾಗಿದೆ. ಇದರಿಂದ ಹೊರಡುವ ಶಬ್ದ ತೀರಾ ಕಡಿಮೆ. ಬಹುಶಃ ಫ್ಲೈಟ್ನಲ್ಲಿದ್ದವರಿಗೆ ಮಾತ್ರ ಇದರ ಶಬ್ದ ಕೇಳಬಹುದೇನೋ. ಹಲ್ಲಿಯಂತೆ ಉದ್ದ ಮೂತಿಯೊಂದಿಗೆ ಇರುವ ಈ X-59 ಜೆಟ್ ಯಮವೇಗದಲ್ಲಿ ಸವಾರಿ ಮಾಡುತ್ತೆ. ಯುಕೆಯಿಂದ ಆಸ್ಟ್ರೇಲಿಯಾಗೆ ಕೇವಲ 1.5 ಗಂಟೆಯಲ್ಲೇ ನಿಮ್ಮನ್ನ ತಲುಪಿಸುತ್ತೆ. ಇದನ್ನು ನಂಬಲು ಕಷ್ಟವಾಗಬಹುದು, ಕಾರಣ ಅಂದಿನ ದಿನಗಳಲ್ಲಿ ಇದ್ದ ಸ್ಥಿತಿ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಈ ಮೊದಲಿನ ಸೂಪರ್ಸಾನಿಕ್ ಪ್ರಯಾಣಿಕ ಜೆಟ್ಗಳ ವಿನ್ಯಾಸವೇ ಹಾಗಿತ್ತು. ವಿಮಾನವೇನೋ ವೇಗದಲ್ಲಿ ಹೋಗ್ತಾ ಇತ್ತು, ಆದರೆ ವಿಮಾನದೊಳಗೆ ಇದ್ದವರಿಗೆ ದೊಡ್ಡ ಮಟ್ಟದಲ್ಲಿ ಕಂಪನವಾಗುವುದು, ಕಿವಿ ಒಡೆದು ಹೋಗುವಷ್ಟು ಶಬ್ದ ಹೊರಡುವುದು,
ಹೀಗೆ ಪ್ರಯಾಣಿಕರಿಂದ ಹಲವು ಗಂಭೀರ ದೂರುಗಳಿದ್ದವು. ಇದಕ್ಕೆಲ್ಲ ವಿಮಾನದ ವಿನ್ಯಾಸವೇ ಕಾರಣವಾಗಿತ್ತು. ಅಂದಿನ ಈ ಸೂಪರ್ ಸಾನಿಕ್ ಜೆಟ್ಗಳ ತಯಾರಕರು ಕೇವಲ ಫ್ಲೈಟ್ನ ವೇಗಕ್ಕೆ ಆದ್ಯತೆ ನೀಡಿದ್ದರೆ ಹೊರತು ಅದರಿಂದ ಹೊರಡುವ ಶಬ್ದವನ್ನ ಕಡಿಮೆ ಮಾಡುವ ಬಗ್ಗೆಯಾಗಲಿ ಅಥವಾ ಜೆಟ್ನಲ್ಲಿ ಉಂಟಾಗುವ ಕಂಪನಗಳನ್ನ ಹಿಡಿತಕ್ಕೆ ತರುವ ಬಗ್ಗೆಯಾಗಲಿ ಒತ್ತು ನೀಡಿರಲಿಲ್ಲ. ಇದನ್ನು ನಾವು ಒಂದು ಎನಿಮೇಷನ್ ಮೂಲಕ ನೋಡೋಣ. ಇಲ್ಲಿ ನಿಮಗೆ ಬ್ಲಿಂಕ್ ಆಗುತ್ತಿರುವ ಪಾಯಿಂಟ್ ಇದೆಯಲ್ಲ, ಇದನ್ನ ಸೂಪರ್ ಸಾನಿಕ್ ಪ್ಲೇನ್ ಎಂದುಕೊಳ್ಳಿ. ಇದು ಸಾಗುತ್ತಾ ಶಬ್ದದ ವೇಗವನ್ನ ತಲುಪುತ್ತದೆ ಅಂದುಕೊಳ್ಳಿ. ತದನಂತರ ವಿಮಾನ ಶಬ್ದದ ಬ್ಯಾರಿಯರ್ ಅನ್ನ ಛೇದಿಸುತ್ತಿದ್ದಂತೆಯೇ ಗಾಳಿಯು ಒತ್ತಡವನ್ನ ಸೀಳಿಕೊಂಡು ಹೊರಬರುತ್ತದೆ. ಇದರಿಂದಾಗಿ ವಿಮಾನದ ಸುತ್ತ ಆಘಾತದ ತರಂಗಗಳು ನಿರ್ಮಾಣಗೊಳ್ಳುತ್ತವೆ. ಈ ಸಮಸ್ಯೆ ನೋಡಲು ಬಹಳ ಸುಲಭವಾಗಿ ಕಂಡರೂ ಇದಕ್ಕೆ ಪರಿಹಾರ ಕಂಡುಕೊಳ್ಳುವುದು ಬಹಳ ಕಷ್ಟವಿದೆ. ಆದರೆ ನಾಸಾ ಈ ವಿಚಾರದಲ್ಲಿ ಪ್ರಯಾಣಿಕರ ಸೀಟುಗಳನ್ನು ಬದಲಾವಣೆ ಮಾಡುವ ಮೂಲಕ ಈ ಸಮಸ್ಯೆಗೆ ಪರಿಹಾರ ಹುಡುಕುವ ಯತ್ನ ಮಾಡಿದೆ. ಇಲ್ಲಿವರೆಗೆ ಬಂದಿರುವ ಸೂಪರ್ ಸಾನಿಕ್ ಪ್ರಯಾಣಿಕರ ವಿಮಾನಗಳಲ್ಲಿ ಸೀಟಿಂಗ್ ವ್ಯವಸ್ಥೆ ವಿಮಾನದ ರೆಕ್ಕೆಯ ಪಕ್ಕದಲ್ಲೇ ಇರುತ್ತಿದ್ದವು. ಯಾವಾಗ ಫ್ಲೈಟ್ ಸೂಪರ್ ಸಾನಿಕ್ ವೇಗದಲ್ಲಿ ಹಾರಾಟ ಪ್ರಾರಂಭಿಸುತ್ತದೆಯೋ ಆಗ ಗಾಳಿಗೆ ಮೊದಲು ವಿಮಾನದ ಮೂತಿ ಹಾಗೂ ರೆಕ್ಕೆಗಳು ತಾಗುತ್ತಿದ್ದವು. ಇದರಿಂದ ಎದ್ದ ಶಾಖ ತರಂಗಗಳು ಪಕ್ಕದಲ್ಲೇ ಕುಳಿತಿರ್ತಿದ್ದ ಪ್ರಯಾಣಿಕರಿಗೆ ತಾಗುತ್ತಿದ್ದವು. ಹೀಗಾಗಿ ನಾಸಾ ಇದಕ್ಕೆ ಪರಿಹಾರ ಹುಡುಕುವ ನಿಟ್ಟಿನಲ್ಲಿ ಸುಧಾರಿತ ವಿನ್ಯಾಸವನ್ನ ಪರಿಚಯಿಸಿತು. ನಾಸಾ ಅಭಿವೃದ್ಧಿಪಡಿಸಿರುವ ಸೂಪರ್ ಸಾನಿಕ್ ವಿನ್ಯಾಸದಲ್ಲಿ ಪೈಲಟ್ ಹಾಗೂ ಪ್ರಯಾಣಿಕರ ಸೀಟಿಂಗ್ ವ್ಯವಸ್ಥೆಯನ್ನ ಫ್ಲೈಟ್ನ ಮುಂಭಾಗದಿಂದ ದೂರ ಹಾಗೂ ರೆಕ್ಕೆಗಳಿಗಿಂತ ಮುಂದೆ ಮಾಡಲಾಗಿತ್ತು. ಇದರಿಂದಾಗಿ ಆಘಾತದ ಅಲೆಗಳು ಪ್ರಯಾಣಿಕರಿಗೆ ತಾಗಲಾರವು ಎನ್ನಲಾಗುತ್ತೆ. ಮೇಲ್ನೋಟಕ್ಕೆ ಇದು ಯಶಸ್ವಿ ವಿನ್ಯಾಸ ಅನಿಸಿದ್ರೂ ಇದೇ ಪರಮಸತ್ಯ ಎಂದು ಹೇಳಲಾಗದು. ಸ್ನೇಹಿತರೆ, ಈ ಸುಧಾರಿತ ಸೂಪರ್ ಸಾನಿಕ್ ವಿನ್ಯಾಸದ ಹಿಂದೆ ನಾಸಾದ ಪರಿಶ್ರಮ ಇದೆ ನಿಜ. ಹಾಗಂತ ನಾಸಾ ಇದನ್ನ ಜನೋಪಯೋಗಿ ಉದ್ದೇಶದಿಂದ ಸುಧಾರಿಸಿರಲಿಲ್ಲ. ಬದಲಾಗಿ ಜರ್ಮನಿಯೊಂದಿಗೆ ಇದ್ದ ಸೂಪರ್ ಸಾನಿಕ್ ವಿಮಾನಗಳ ಪೈಪೋಟಿಗಾಗಿ ಅದನ್ನ ಮೆಟ್ಟಿ ನಿಲ್ಲಲು ಈ ಸುಧಾರಿತ ತಾಂತ್ರಿಕತೆಯನ್ನ ಅಭಿವೃದ್ಧಿಪಡಿಸಿದೆ. ವಾಸ್ತವವಾಗಿ X-59 ಸೂಪರ್ ಸಾನಿಕ್ ಜೆಟ್ ನಿರ್ಮಾಣಕ್ಕೂ ಮುನ್ನ ಅಮೆರಿಕ ಹಾಗೂ ಜರ್ಮನಿಯ ನಡುವೆ ಅತ್ಯಾಧುನಿಕ ಸೂಪರ್ ಜೆಟ್ಗಳ ನಿರ್ಮಾಣ ವಿಚಾರದಲ್ಲಿ ಸಮರ ಶುರುವಾಗಿತ್ತು. ಯಾವ ದೇಶ ಸುಧಾರಿತ ಹಾಗೂ ಅತ್ಯಾಧುನಿಕ ವ್ಯವಸ್ಥೆಯುಳ್ಳ ಸೂಪರ್ ಸಾನಿಕ್ ಜೆಟ್ಗಳನ್ನು ತಯಾರಿಸುತ್ತದೆ ಅನ್ನುವ ವಿಷಯವಾಗಿ ಸ್ಪರ್ಧೆ ಏರ್ಪಟ್ಟಿತ್ತು. ಈ ಪೈಪೋಟಿಯ ಸಮಯದಲ್ಲೇ ಅಮೆರಿಕ ಒಂದು ವಿಶೇಷವಾದ ಅತಿ ವೇಗದ ಸೂಪರ್ ಸಾನಿಕ್ ಜೆಟ್ ಅನ್ನ ತಯಾರಿಸಿತು. ಈ ಜೆಟ್ಗೆ ಕೇವಲ 7 ಗಂಟೆಯಲ್ಲೇ ದೆಹಲಿಯಿಂದ ನ್ಯೂಯಾರ್ಕಿಗೆ ಪ್ರಯಾಣ ಬೆಳೆಸುವ ಸಾಮರ್ಥ್ಯವಿದೆ. ಈ ಸೂಪರ್ ಸಾನಿಕ್ ಜೆಟ್ಗೆ ದಿ ಬೂಮ್ ಓವರ್ಚರ್ ಅಂತ ಹೆಸರಿಡಲಾಗಿದೆ. ಈ ಜೆಟ್ ಬರೋಬ್ಬರಿ ಗಂಟೆಗೆ 2100 ಕಿಲೋಮೀಟರ್ ದೂರ ಕ್ರಮಿಸಬಲ್ಲದು ಅಂತ ಅಮೆರಿಕ ಹೇಳ್ಕೊಂಡಿದೆ. ಆದರೆ ಜರ್ಮನಿ ಈ ಸೂಪರ್ ಸಾನಿಕ್ ಫ್ಲೈಟ್ನಲ್ಲಿ ಕೆಲವೊಂದು ಕೊರತೆಗಳಿವೆ ಅಂತ ಹೇಳ್ತಾ ಇದೆ. ಅದರ ಪ್ರಕಾರ ದಿ ಬೂಮ್ ಓವರ್ಚರ್ ಜೆಟ್ ವಿನ್ಯಾಸದಲ್ಲಿ ಡೆಲ್ಟಾ ಮಾದರಿ ಬಳಸಲಾಗಿದೆ. ಇದರಿಂದಾಗಿ ರೆಕ್ಕೆಗಳ ಹೆಚ್ಚಿನ ಪ್ರದೇಶ ಗಾಳಿಯ ಸಂಪರ್ಕಕ್ಕೆ ಸಿಲುಕಲಿದೆ. ಇದರಿಂದಾಗಿ ವಿಮಾನದ ಹಾರಾಟದ ವೇಳೆ ಏರ್ ಡ್ರ್ಯಾಗ್ಗೆ ಹೆಚ್ಚಿನ ಸ್ಥಳಾವಕಾಶ ಸಿಗಲಿದೆ. ಈ ಕಾರಣದಿಂದಾಗಿ ಶಬ್ದವನ್ನ ಕಡಿಮೆ ಮಾಡುವ ಅಥವಾ ಹಿಡಿದಿಡುವ ಕೆಲಸಕ್ಕೆ ಹೆಚ್ಚಿನ ಇಂಧನ ವ್ಯಯವಾಗಲಿದೆ ಅನ್ನೋದು ಜರ್ಮನಿಯ ವಾದವಾಗಿದೆ. ಈ ಪ್ರಮಾದಗಳನ್ನು ಗಮನಿಸಿ ಜರ್ಮನಿ ಮತ್ತಷ್ಟು ಸುಧಾರಿತ ವ್ಯವಸ್ಥೆಯ ಸೂಪರ್ ಸಾನಿಕ್ ಜೆಟ್ ಅನ್ನ ನಿರ್ಮಿಸಿದೆ. ಸಿಂಗಲ್ ಡೆಲ್ಟಾ ಹೆಸರಿನ ಈ ಸೂಪರ್ ಸಾನಿಕ್ ನೋಡಲು ರಾಕೆಟ್ ರೀತಿಯೇ ಗೋಚರವಾಗುತ್ತದೆ. ಈ ಫ್ಲೈಟ್ನ ವಿನ್ಯಾಸದಲ್ಲಿ ರೆಕ್ಕೆಗಳ ಸ್ಥಳಾವಕಾಶವನ್ನು ಕಡಿತಗೊಳಿಸಿ ವಾಯು ಸೆಳೆತ ಉಂಟಾಗದಂತೆ ನಿರ್ಮಿಸಲಾಗಿದೆ. ಜರ್ಮನಿಯ ಪ್ರಯೋಗಗಳು ಇಷ್ಟಕ್ಕೆ ನಿಂತಿಲ್ಲ. ಸ್ವಾಭಾವಿಕವಾಗಿ ವಾಯು ಸೆಳೆತವನ್ನು ಹೊಡೆದು ಹಾಕುವ ನಿಟ್ಟಿನಲ್ಲಿ ವಿಮಾನ ಉಡಾವಣೆಯ ರೀತಿಯನ್ನೇ ಬದಲಿಸಲು ಜರ್ಮನಿ ಪ್ಲಾನ್ ಮಾಡಿತು. ಅಂತೆಯೇ ಆ ಆಲೋಚನೆಯಲ್ಲಿ ಅರಳಿ ನಿಂತ ವಿನ್ಯಾಸವೇ ಸ್ಪೇಸ್ ಲೈನರ್. ಇದೊಂದು ಜರ್ಮನ್ ನಿರ್ಮಿತ ಹೈಪರ್ ಸೂಪರ್ ಸಾನಿಕ್ ಪ್ಯಾಸೆಂಜರ್ ಜೆಟ್ ಆಗಿದೆ. ಇದರ ವೈಶಿಷ್ಟ್ಯತೆ ಅಂದರೆ ಶಬ್ದದ ವೇಗಕ್ಕಿಂತ 1.7 ಪಟ್ಟು ವೇಗದಲ್ಲಿ ಹಾರಾಟ ನಡೆಸುವ ಓವರ್ಚರ್ಗಿಂತ 3 ಪಟ್ಟು ವೇಗದಲ್ಲಿ ಇದು ಹಾರಾಟ ನಡೆಸುತ್ತೆ. ಉದಾಹರಣೆ ಮೂಲಕ ನೋಡೋದಾದರೆ ಓವರ್ಚರ್ ಜೆಟ್ ಲಂಡನ್ನಿಂದ ನ್ಯೂಯಾರ್ಕ್ಗೆ ತಲುಪಲು ಸುಮಾರು 3.5 ಗಂಟೆ ತೆಗೆದುಕೊಂಡ್ರೆ ಈ ದೂರದ 3 ಪಟ್ಟು ಅಂತರವಿರುವ ಸ್ಥಳವನ್ನ ಅಂದರೆ ಲಂಡನ್ ಟು ಸಿಡ್ನಿಯನ್ನ ಸ್ಪೇಸ್ ಲೈನರ್ ಕೇವಲ 1.5 ಗಂಟೆಯಲ್ಲೇ ತಲುಪುತ್ತದೆ. ಇನ್ನು ಈ ಸ್ಪೇಸ್ ಲೈನರ್ ಟೇಕ್ ಆಫ್ ಕೂಡ ರಾಕೆಟ್ ರೀತಿಯಲ್ಲೇ ಇರುತ್ತದೆ. ಊರ್ಧ್ವಮುಖವಾಗಿಯೇ ಉಡಾವಣೆಯಾಗಲಿರುವ ಈ ಜೆಟ್ ಒಂದು ಎತ್ತರಕ್ಕೆ ಹೊಂದಿಕೊಳ್ಳುತ್ತಿದ್ದಂತೆ ಗಮ್ಯಸ್ಥಾನದ ದಿಕ್ಕಿನಲ್ಲಿ ಅಡ್ಡಲಾಗಿ ಹಾರಾಟ ನಡೆಸುತ್ತೆ. ಮತ್ತೊಂದು ವಿಶೇಷತೆ ಎಂದರೆ ಈ ಮೇಲೆ ಹೇಳಿದ 2 ಸೂಪರ್ ಸಾನಿಕ್ ಜೆಟ್ಗಳಲ್ಲಿ ಬಳಕೆಯಾಗಿರುವ ಇಂಜಿನ್ ಸಾಮಾನ್ಯ ಜೆಟ್ಗಳಲ್ಲಿ ಬಳಸುವ ಇಂಜಿನೇ ಆಗಿದೆ. ಆದರೆ ಅದರಲ್ಲಿ ಅಲ್ಪ ಸ್ವಲ್ಪ ಸುಧಾರಣೆ ತರಲಾಗಿದೆ. ಅಷ್ಟಕ್ಕೂ ಈ ವಿನ್ಯಾಸದ ಬದಲಾವಣೆ ಅರ್ಥ ಮಾಡಿಕೊಳ್ಳಬೇಕು ಅಂದರೆ ಮೊದಲು ಈ ಜೆಟ್ ಇಂಜಿನ್ ಬಗ್ಗೆ ನೀವು ತಿಳಿದುಕೊಳ್ಳಬೇಕು. ಸಾಮಾನ್ಯವಾಗಿ ಜೆಟ್ ಇಂಜಿನ್ಗಳಲ್ಲಿ ಫ್ಯಾನ್, ಕಂಪ್ರೆಸರ್, ಫ್ಯೂಯಲ್ ಇಂಜೆಕ್ಟರ್, ದಹನ ಕೊಠಡಿ ಹಾಗೂ ಟರ್ಬೈನ್ ಮತ್ತು ನಳಿಕೆ ಎನ್ನುವ ಭಾಗಗಳಿರುತ್ತವೆ.
ಇಂಜಿನ್ ಫ್ಯಾನ್ ಮೂಲಕ ಹೊರಗಿನ ತಾಜಾ ಹವೆಯನ್ನ ಒಳಗೆ ತೆಗೆದುಕೊಳ್ಳುತ್ತದೆ. ಕಂಪ್ರೆಷರ್ ಈ ಹವೆಯನ್ನ ದಪ್ಪಗೊಳಿಸುತ್ತದೆ, ಅಂದರೆ ಒತ್ತುತ್ತದೆ. ಇದಾದ ಬಳಿಕ ದಹನ ಕೊಠಡಿಯಲ್ಲಿ ದಪ್ಪಗಾದ ಹವೆಗೆ ಇಂಧನ ಮಿಶ್ರಣ ಮಾಡಲಾಗುತ್ತೆ ಮತ್ತು ಅದನ್ನು ಉರಿಸಿ ಬಿಸಿಯಾದ ಗ್ಯಾಸ್ ರೆಡಿಯಾಗುತ್ತದೆ. ಬಳಿಕ ಆ ಗ್ಯಾಸ್ನಿಂದ ಹೊಮ್ಮಿದ ಶಕ್ತಿ ಟರ್ಬೈನ್ಗಳನ್ನು ತಿರುಗಿಸುತ್ತದೆ. ಇದರಿಂದ ಇಂಜಿನ್ಗೆ ಶಕ್ತಿ ಸಿಗುತ್ತದೆ. ತದನಂತರ ನಳಿಕೆ ಮೂಲಕ ತಿರುಗಿದ ಗ್ಯಾಸು ನೇರವಾಗಿ ವೇಗವಾಗಿ ಹೊರಬರುತ್ತದೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ವಿಮಾನ ಮುನ್ನಡೆಯುತ್ತದೆ, ಅಂದ್ರೆ ಮುಂದಕ್ಕೆ ಹಾರಾಟ ನಡೆಸುತ್ತೆ. ಇದನ್ನ ಮತ್ತಷ್ಟು ಸರಳ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಹವೆಯನ್ನ ಸೆರೆ ಹಿಡಿದು ಅದನ್ನ ಇಂಧನದೊಂದಿಗೆ ಸುಟ್ಟು ಬಿಸಿಯಾದ ಗ್ಯಾಸುಗಳನ್ನ ಹೊರಡಿಸುವ ಮೂಲಕ ಟ್ರಸ್ಟ್ ಸೃಷ್ಟಿಸುವುದಾಗಿದೆ. ಇದೇ ಜೆಟ್ ಇಂಜಿನ್ನ ಮೂಲ ತತ್ವವಾಗಿದೆ. ಗೆಳೆಯರೆ, ಇಲ್ಲೊಂದು ಸಮಸ್ಯೆ ಇದೆ. ಅಂದ್ರೆ ವಿಮಾನ ಅತಿ ವೇಗದಲ್ಲಿ ಚಲಿಸಲು ಪ್ರಾರಂಭಿಸುತ್ತಿದ್ದಂತೆ ಇಂಜಿನ್ ಒಳಗಡೆ ಇರುವ ಗಾಳಿಯ ವೇಗವು ಹೆಚ್ಚಾಗುತ್ತದೆ. ಇದರಿಂದ ಬ್ಲೇಡ್ ಹಾಗೂ ಇಂಜಿನ್ ಬಲು ಬೇಗ ಹಾಳಾಗುತ್ತೆ. ಈ ಹಾನಿಯನ್ನ ತಡೆಗಟ್ಟುವ ಉದ್ದೇಶದಿಂದಲೇ ಅಮೆರಿಕ ಹೊಸದೊಂದು ವಿನ್ಯಾಸ ತಂದಿದೆ. ಇದರಲ್ಲಿ ಫ್ಯಾನ್, ಕಂಪ್ರೆಷರ್ ಹಾಗೂ ಟರ್ಬೈನ್ ಅನ್ನ ತೆಗೆದುಹಾಕಿದೆ. ಈ ಹೊಸ ವಿನ್ಯಾಸವೇ ಓವರ್ಚರ್ನ ರ್ಯಾಮ್ ಜೆಟ್ ಆಗಿದೆ. ಇದರಲ್ಲಿ ಇಂಜಿನ್ ಡ್ಯಾಮೇಜ್ ಕಂಟ್ರೋಲ್ ಮಾಡುವ ಸೂತ್ರ ಅಳವಡಿಸಲಾಗಿದೆ. ಅಲ್ಲದೆ ಪ್ರಯಾಣಿಕರಿಗೆ ಕಂಪನದ ಆಘಾತವಾಗದಂತೆ ವಿಶೇಷ ವಿನ್ಯಾಸವಿದೆ. ಆದರೆ ಈ ಓವರ್ಚರ್ನ ರ್ಯಾಮ್ ಜೆಟ್ ಮಾದರಿಯಲ್ಲಿ ಜೆಟ್ ಕೇವಲ ಶಬ್ದದ ವೇಗಕ್ಕಿಂತ 2 ಪಟ್ಟು ವೇಗದಲ್ಲಿ ಮಾತ್ರ ಹಾರಾಟ ನಡೆಸಲಿದೆ. ಹೀಗಾಗಿ ಜರ್ಮನಿ ಈ ವಿನ್ಯಾಸದ ಮಾದರಿಯಲ್ಲಿ ಹಲವು ಬದಲಾವಣೆ ತಂದಿದೆ. ಇದಕ್ಕೆ ಸ್ಕ್ರಾಮ್ ಜೆಟ್ ಎಂದು ಹೆಸರಿಸಲಾಗಿದೆ. ಇದೊಂದು ಹೈಪರ್ ಸೂಪರ್ಸಾನಿಕ್ ಜೆಟ್ ಆಗಿದ್ದು ಹೈಪರ್ಸಾನಿಕ್ ವೇಗಗಳಿಗಾಗಿ ವಿನ್ಯಾಸಗೊಳಿಸಲಾದ ಏರ್ ಬ್ರೀದಿಂಗ್ ಇಂಜಿನ್ ಹೊಂದಿದೆ. ಅಂದರೆ ಈ ಇಂಜಿನ್ ದಹನದ ಮೊದಲು ಗಾಳಿಯನ್ನ ನಿಧಾನಗೊಳಿಸೋದಿಲ್ಲ. ಇದು ನಿರಂತರವಾಗಿ ಹೆಚ್ಚಿನ ವೇಗದ ದಹನಕ್ಕೆ ಅನುವು ಮಾಡಿಕೊಡುತ್ತದೆ. ಜೊತೆಗೆ ಇದರಲ್ಲಿ ದ್ರವರೂಪದ ಹೈಡ್ರೋಜನ್ ಬಳಸೋದ್ರಿಂದ ಇದು ಬಹುಬೇಗನೆ ಜಲಿಸುತ್ತದೆ. ಅಲ್ಲದೆ ದಹನಕ್ಕಾಗಿ ವಾತಾವರಣದ ಆಮ್ಲಜನಕವನ್ನ ಬಳಸೋದ್ರಿಂದ ವಾತಾವರಣದೊಳಗೆ ಹೈಪರ್ಸಾನಿಕ್ ಹಾರಾಟ ರಾಕೆಟ್ಗಳಂತೆಯೇ ಅತಿ ವೇಗದಲ್ಲಿಯೇ ಸಾಗುತ್ತದೆ. ಇದೊಂದು ರಾಕೆಟ್ ಹಾಗೂ ಪ್ಲೇನ್ನ ಹೈಬ್ರಿಡ್ ರೂಪವಾಗಿದೆ. ಜೊತೆಗೆ ಈ ಹೊಸ ಸುಧಾರಿತ ಇಂಜಿನ್ಗಳು ಸುಸ್ಥಿರ ಇಂಜಿನ್ ಬಳಕೆಯನ್ನ ಉತ್ತೇಜಿಸುತ್ತದೆ. ಗ್ರೀನ್ ಎನರ್ಜಿ ಮಾದರಿಯಲ್ಲಿಯೇ ಪರಿಸರಕ್ಕೆ ಪೂರಕವಾಗಿಯೇ ಈ ಸೂಪರ್ಸಾನಿಕ್ ಜೆಟ್ಗಳನ್ನು ವಿನ್ಯಾಸಗೊಳಿಸಲಾಗಿದೆ. ಸ್ನೇಹಿತರೆ, ವಾಯುಯಾನ ಕ್ಷೇತ್ರದಲ್ಲಿ ಅಮೆರಿಕ ನಾಸಾ ಮೂಲಕ ಹೊಸದೊಂದು ಬದಲಾವಣೆಯ ಹೆಗ್ಗುರುತೊಂದನ್ನು ಸೃಷ್ಟಿಸುತ್ತಿದೆ. ಅತ್ತ ಜರ್ಮನ್ ಕೂಡ ವಿಮಾನ ತಾಂತ್ರಿಕತೆಯಲ್ಲಿ ನಾವೀನ್ಯತೆ ಹಾಗೂ ಸರಳೀಕೃತ ಪ್ರಯಾಣವನ್ನು ಸೃಷ್ಟಿಸಲು ತೊಡಗಿದೆ. ಮುಂದಿನ ದಿನಗಳಲ್ಲಿ ಬೆಳಗ್ಗೆ ಅಮೆರಿಕದ ನ್ಯೂಯಾರ್ಕ್ನಿಂದ ಹೊರಟು ಮಧ್ಯಾಹ್ನದ ಹೊತ್ತಿಗೆ ಭಾರತಕ್ಕೆ ತಲುಪಬಹುದು. ಒಟ್ಟಿನಲ್ಲಿ ಈ ಬದಲಾವಣೆ ಮುಂದಿನ ದಿನಗಳಲ್ಲಿ ಪ್ರಯಾಣದ ಕಲ್ಪನೆಯನ್ನೇ ಬದಲಿಸಲಿವೆ. ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.